ತುಂಬ ಜನ ವಿಯೆಟ್ನಾಂ ಪ್ಯಾಕೇಜ್ನ ಬಗ್ಗೆ ಕೇಳ್ತಾ ಇದ್ರಿ. ನಾನು ಹೋದಾಗ ಫುಲ್ ಫಾಗಿತ್ತು, ಏನೂ ಕಾಣಿಸ್ತಾ ಇರಲಿಲ್ಲ. ಫೇಮಸ್ ಫುಡ್ ಇಫ್ ಯು ವಾಂಟ್ ಟ್ರೈ. ಸೊ ಟೋಟಲಿ ನನಗೆ ಖರ್ಚಾಗಿದ್ದು 1,70,000 ಅಂತೆಲ್ಲ ಹೇಳ್ತಾರೆ. ಸೊ ದಟ್ ಇಸ್ ಅರೌಂಡ್ 600 rupees ಓನ್ಲಿ. ಹಲೋ ನಮಸ್ಕಾರ, ನಾನು ನಿಮ್ಮ ಧನುಶ್ರೀ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಯೆಟ್ನಾಂ ಬಗ್ಗೆ ನನಗೆ ಪೂರ ನನ್ನ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಸೊ ಫಸ್ಟ್ಲಿ ತುಂಬ ಜನ ವಿಯೆಟ್ನಾಂ ಪ್ಯಾಕೇಜ್ನ ಬಗ್ಗೆ ಕೇಳ್ತಾ ಇದ್ರಿ. ಸೊ ವಿಲ್ ಗೆಟ್ ಟು ದ್ಯಾಟ್ ಆಲ್ಸೋ. ಬಟ್ ಅದಕ್ಕಿಂತ ಮುಂಚೆ ನಾನು ನಿಮಗೆ ಏನೇನು ಡೀಟೇಲ್ಸ್ ಶೇರ್ ಮಾಡ್ತೀನಿ ಅಂತಂದರೆ, ನಾನು ವಿಯೆಟ್ನಾಮಲ್ಲಿ ಯಾವ್ಯಾವ ಜಾಗನ ಎಕ್ಸ್ಪ್ಲೋರ್ ಮಾಡಿದ್ದು ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ಲಿ ನಾನು ವಿಯೆಟ್ನಾಮಲ್ಲಿ ಹೋಗಿದ್ದಂಥ ಜಾಗ ಬಂದ್ಬಿಟ್ಟು ಹೋ ಚಿ ಮಿನ್ ಸಿಟಿ. ಸೊ ಫಸ್ಟು ಹೋ ಚಿ ಮಿನ್ ಸಿಟಿಗೆ ಹೋಗಿದ್ದು, ಅದಾದಮೇಲೆ ದನಾಂಗ್ ಅಂತ ಹೇಳ್ಬಿಟ್ಟು ಒಂದು ಜಾಗ ಇದೆ, ಸೊ ಅಲ್ಲಿಗೆ ಹೋಗಿದ್ದು. ಅದಾದಮೇಲೆ ನಾವು ಹೋಗಿದ್ದು ಹನಾಯ್ಗೆ. ಬ್ಯಾಂಗ್ಳೂರಿಂದ ಡೆಲ್ಲಿ ಫ್ಲೈಟ್ ಹೋಗಿ ಕನೆಕ್ಟಿಂಗ್ ಫ್ಲೈಟ್ ಇತ್ತು ಹೋಗ್ಬೇಕಾದ್ರೆ. ಬ್ಯಾಂಗ್ಳೂರ್ ಟು ಡೆಲ್ಲಿ, ಡೆಲ್ಲಿ ಟು ಹೋ ಚಿ ಮಿನ್ ಸಿಟಿಗೆ ಹೋಗಿದ್ದು. ಬರಬೇಕಾದ್ರೆ ಹನಾಯ್ ಟು ಬ್ಯಾಂಕಾಕ್ ಟು ಬ್ಯಾಂಗ್ಳೂರ್ ಬಂದಿದ್ದು. ನಾವು 2 ಡೊಮೆಸ್ಟಿಕ್ ಫ್ಲೈಟ್ನ ಚೇಂಜ್ ಮಾಡಬೇಕಾಗುತ್ತೆ. ಹೋ ಚಿ ಮಿನ್ ಸಿಟಿಯಿಂದ ದನಾಂಗಿಂದ ಹನಾಯ್ಗೆ. ನಾನು ಹೋಗಿದ್ದ ಟೈಮಲ್ಲಿ ಹೋ ಚಿ ಮಿನ್ ಸಿಟಿ ವಾಸ್ ಪ್ರಿಟಿ ಗುಡ್. ಹೋ ಚಿ ಮಿನ್ ಸಿಟಿಗೆ ಐ ಥಿಂಕ್ ನನ್ನ ಪ್ರಕಾರ ನೀವು ಏನಾದ್ರು ಪಾರ್ಟಿ ಮಾಡಬೇಕು ಅಂತಂದರೆ ಅಲ್ಲಿ ಒಂದು ಪಾರ್ಟಿ ಸ್ಟ್ರೀಟ್ ಅಂತ ಪೂರ ಒಂದು ಸ್ಟ್ರೀಟ್ ಇತ್ತು. ಸೊ ದಟ್ ಈಸ್ ಕಂಪ್ಲೀಟ್ಲಿ ಫಾರ್ ಪಾರ್ಟಿಂಗ್ ಓನ್ಲಿ. ಸೊ ನಾವು ಅಲ್ಲಿ ಇದ್ದಿದ್ದೆ ಒಂದಿನ. ಸೊ ಅದರ ನೆಕ್ಸ್ಟ್ ಡೇ ನಾವು ಅಲ್ಲಿಂದ ಹೊರಟ್ವಿ. ಸೊ ಹಾಗಾಗಿ ಹೋ ಚಿ ಮಿನ್ ಸಿಟಿಗೆ ಪಾರ್ಟಿ, ಇಫ್ ಯು ಲೈಕ್ ಪಾರ್ಟಿ ಪಬ್ಸ್ ಅಂತಲ್ಲ ಅಂತಂದರೆ, ಸೊ ಯು ಕ್ಯಾನ್ ಗೋ ಟು ಹೋ ಚಿ ಮಿನ್ ಸಿಟಿ. ಸೆಕೆಂಡ್ ಬಂದ್ಬಿಟ್ಟು ದನಾಂಗ್ ಹೇಗಪ್ಪ ಅಂತಂದರೆ ಅಲ್ಲಿ ಬೀಚಸ್ ಮತ್ತು ಕೆಲವು ಟೆಂಪಲ್ಸ್ಗಳೆಲ್ಲ ಇದೆ. ನನ್ನ ಬ್ಲಾಗಲ್ಲಿ ನಾನು ಎಲ್ಲೂ ಟೆಂಪಲ್ಸ್ಗೆ ಅಂತ ವಿಸಿಟ್ ಮಾಡಲಿಲ್ಲ. ಆ್ಯಂಡ್ ಬಾನಾಯ್ ಹಿಲ್ಸ್ಗೆ ವಿಸಿಟ್ ಮಾಡಬೇಕು ಮತ್ತು ಫ್ರೆಂಚ್ ವಿಲೇಜ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದರೆ ನೀವು ಅಲ್ಲಿ ಹೋಗ್ಬೋದು. ನಾನು ಏಜೆನ್ಸಿ ಕಡೆಯಿಂದ ಹೋಗಿರೋದ್ರಿಂದ ನನಗೆ ಅವ್ರದ್ದು ವೀಸಾದೆಲ್ಲ ಅವರೇ ನೋಡಿಕೊಂಡ್ರು. ಸೊ ವೀಸಾದು ನಾನು 2,800 ಪೇ ಮಾಡಬೇಕಾಯ್ತು ಅವ್ರಿಗೆ. ನೀವೇ ಮಾಡಿಕೊಂಡ್ರೆ ಐ ಥಿಂಕ್ 2,500 ಆಗುತ್ತೆ ಅನ್ಸುತ್ತೆ. ಸೊ ನಾನು ಹೇಳಿದ್ನಲ್ಲ, ಫಸ್ಟ್ ನಾವು ಹೋಗಿದ್ದಂಥದ್ದು ಹೋ ಚಿ ಮಿನ್ ಸಿಟಿ. ಸೊ ನಾನು ನಿಮಗೆ ಗೊತ್ತಿರೋಂಗೆ ನಾನು ಲೇಟಾಗಿ ಹೊರಟೆ, ಬಿಕಾಸ್ ನನಗೆ ಆ ಟೈಮಿಗೆ ಫ್ಲೈಟ್ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅರೌಂಡ್ 8 o'clock ಹಂಗೆ ಹೋದೆ. ಬಟ್ ಸ್ಟಿಲ್ ಅಟ್ ದ ಎಂಡ್ ಆಫ್ ದ ಡೇ ನಾವು ಎಲ್ಲರೂ ಒಂದಷ್ಟು ಚರ್ಚ್ಗಳನ್ನ ಮತ್ತು ಕೆಫೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ರು ಡೇ ಟೈಮಲ್ಲಿ. ಆಮೇಲೆ ಸೆಕೆಂಡ್ ಡೇ ನೀವು ನೋಡಿರ್ಬೋದು, ನಾವು ಚೂಚಿ ಟನಲ್ಗೆ ಹೋಗ್ತೀವಿ. ಸೊ ಅಲ್ಲಿ ಒಂದಷ್ಟು ಗನ್ ಶೂಟ್ನೆಲ್ಲ ಮಾಡೋದು ಕೂಡ ಸಿಗುತ್ತೆ. ಸೊ ದಟ್ ವಾಸ್ ಒನ್ ಆಫ್ ದ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಬಟ್ ಐ ಫೆಲ್ಟ್ ಲೈಕ್ ಗನ್ ಶೂಟ್ಗೆ ಅವ್ರು ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡ್ತಾರೆ ಅಂತ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಇಟ್ ಈಸ್ ರಿಯಲ್ ಬುಲೆಟ್ಸ್. ಸೊ ಅದಕ್ಕೆ ನಮಗೆ ಏನು ಸೌಂಡ್ ಬರಬಾರ್ದು ಅಂತ ದೇ ಗಿವ್ ಅಸ್ ದ್ಯಾಟ್ ಏನಂತಾರೆ ಯುವರ್ ಸೇಫ್ಟಿ, ವಾಟ್ ಎವರ್ ಯು ಕಾಲ್ ಇಟ್. ಆಮೇಲೆ ನಾವು ಡೈರೆಕ್ಟಾಗಿ ದನಾಂಗ್ಗೆ ಫ್ಲೈ ಮಾಡಿದ್ವಿ. ಸೊ ಅಲ್ಲಿ ಫ್ಲೈ ಮಾಡಿ ಫಸ್ಟು ನಾವು ಟ್ರೈ ಮಾಡಿದ್ದಾನೆ ಬಾಸ್ಕೆಟ್ ಬೋಟ್ ರೈಡು. ಇಸ್ ಲೈಕ್ ಬ್ಯಾಂಬೂ ಬೋಟ್ ರೈಡ್ ಅಂತಲೂ ಕೂಡ ಹೇಳ್ಬೋದು. ಸೊ ಅಲ್ಲಿ ನೋಡಿರ್ಬೋದು ತೆಪ್ಪನೆಲ್ಲ ಹಿಂಗೆಲ್ಲ ತಿರುಗಿಸ್ತಾರೆ, ಅದೆಲ್ಲ ಇರುತ್ತೆ. ಮತ್ತು ಲ್ಯಾಂಟನ್ ಸ್ಟ್ರೀಟ್ ಕೂಡ ಇದೆ. ಸೊ ಲ್ಯಾಂಟನ್ ಸ್ಟ್ರೀಟ್ ಇಸ್ ಮೋರ್ ಲೈಕ್ ಇಟ್ಸ್ ಲೈಕ್ ಲೇಕ್ ಇದೆ. ಸೊ ಆ ಲೇಕಲ್ಲಿ ಹಿಂಗೆ ದೀಪ ಇರುತ್ತೆ, ಅದನ್ನು ಹಿಂಗೆ ಲೇಕಲ್ಲಿ ಬಿಡೋ ಥರ. ಆ್ಯಂಡ್ ಅಲ್ಲಿ ಸುತ್ತಮುತ್ತ ಶಾಪಿಂಗ್ ಮಾಡೋದು ಕೂಡ ಆಪ್ಷನ್ ಇರುತ್ತೆ. ಸೊ ಅದನ್ನು ನೀವು ನನ್ನ ಬ್ಲಾಗಲ್ಲಿ ನೋಡಿರ್ಬೋದು. ಲೈಕ್ 4th ಡೇ ಕೂಡ ನಾವು ದನಾಂಗಲ್ಲೇ ಸ್ಪೆಂಡ್ ಮಾಡ್ತೀವಿ. ದನಾಂಗಲ್ಲಿ ಎಲ್ಲಿ ಹೋಗ್ತೀವಪ್ಪ ಅಂತಂದರೆ ಬಾನಾ ಹಿಲ್ಸ್ ಅಂತ ಹೇಳ್ಬಿಟ್ಟು ಇದೆ. ಸೊ ಅಲ್ಲಿಗೆ ನಾವು ಕೇಬಲ್ ಕಾರ್ ಇರುತ್ತೆ. ಸೊ ಆಫ್ ದ ವೇ ನಾವು ಬಸ್ಸಲ್ಲಿ ಹೋಗ್ತೀವಿ, ಬಿಕಾಸ್ ದ ಏಜೆನ್ಸಿ ಹ್ಯಾಸ್ ಅರೇಂಜ್ ದ ಬಸ್. ಸೊ ಅಲ್ಲಿಂದ ಕೇಬಲ್ ಕಾರ್ಸ್ ಇರುತ್ತೆ ಫುಲ್ ಮೇಲೆ ಹೋಗೋದಕ್ಕೆ. ಸೊ ಅಲ್ಲಿ ನೀವು ಗೋಲ್ಡನ್ ಹ್ಯಾಂಡ್ ಬ್ರಿಡ್ಜ್ ಅಂತ ನೋಡಿರ್ಬೋದು. ಸೊ ಅಲ್ಲಿಗೆ ಹೋಗೋದಕ್ಕೆ ಕೇಬಲ್ ಕಾರ್ಸಲ್ಲಿ ಹೋಗಬೇಕಾಗುತ್ತೆ. ಅದಾದಮೇಲೆ ಅಲ್ಲೇ ಫ್ರೆಂಚ್ ವಿಲೇಜ್ ಅಂತ ಇದೆ. ಇಟ್ ಇಸ್ ಅ ಬ್ಯೂಟಿಫುಲ್ ಪ್ಲೇಸ್ ಟು ಟೇಕ್ ಫೋಟೋಸ್, ವೀಡಿಯೋಸ್ ಎಲ್ಲ. ಬಟ್ ಏನಂತಂದರೆ ಯಾವ ವೆದರಲ್ಲಿ ಹೋಗ್ತೀರ ಅದನ್ನ ನೋಡ್ಕೊಂಡು ಹೋಗಬೇಕು. ಬಿಕಾಸ್ ನಾನು ಹೋದಾಗ ಫುಲ್ ಫಾಗ್ ಇತ್ತು, ಏನೂ ಕಾಣಿಸ್ತಾ ಇರಲಿಲ್ಲ. I couldn't take that great pictures, but it was a beautiful place. Next ಬಂದ್ಬಿಟ್ಟು 5th ಡೇ. ಸೊ 5th ಡೇ ಹೇಗಪ್ಪ ಅಂತಂದರೆ, 5th ಡೇ ನಾವು ಹನಾಯ್ಗೆ ಫ್ಲೈಟ್ ತೊಗೊಂಡು ಹತ್ಕೋತೀವಿ. ಓಲ್ಡ್ ಕ್ವಾರ್ಟರ್ ಟ್ರೈನ್ ಸ್ಟ್ರೀಟ್ ಅಂತ ಹೇಳ್ಬಿಟ್ಟಿದೆ. ಸೊ ಅಲ್ಲಿ ನಾನು ಫಸ್ಟ್ ಹೋಗಿದ್ದೆ, ನೀವು ನೋಡಿರ್ಬೋದು ನನ್ನ ಬ್ಲಾಗಲ್ಲಿ. ಫಸ್ಟು ನಾನು ಬೇರೆ ಸ್ಟ್ರೀಟಿಗೆ ಮಿಸ್ ಆಗೋದೆ. ಬಟ್ ದಟ್ ಸ್ಟ್ರೀಟ್ ವಾಸ್ ಸೋ ಬ್ಯೂಟಿಫುಲ್ ಬಟ್ ನನ್ನ ಟೀಮೆಲ್ಲ ಏನಿದ್ರು ಅವ್ರು ಬೇರೆ ಸ್ಟ್ರೀಟಿಗೆ ಹೋದ್ರು. ದಟ್ ವಾಸ್ ನಾಟ್ ದಟ್ ಗ್ರೇಟ್ ಅಂತ ಹೇಳ್ಬೋದು. 7:25 ಅದೊಂದು ಟ್ರೈನ್ ಬರುತ್ತೆ. ಸೊ ದಟ್ ಈಸ್ ದ ಹೋಲ್ ಲೈಫ್. ನೀವು ನೋಡಿರ್ಬೋದು ವಿಯೆಟ್ನಾಮ್ದು ದಟ್ ಟ್ರೈನ್ ಸ್ಟ್ರೀಟ್ ಎಲ್ಲ ಜನಗಳೆಲ್ಲ ಕೂತಿರ್ತಾರೆ, ದಿಲ್ ಬಿ ಸೆಲ್ಲಿಂಗ್ ಥಿಂಗ್ಸ್ ಅನ್ನೋ ಥರ ಎಲ್ಲ. ಸೊ 3 ಡಿಫ್ರೆಂಟ್ ಸ್ಟ್ರೀಟ್ ಇದೆ. ಸೊ ನಾನು ಮಿಸ್ಸಾಗಿ ಬೇರೆ ಸ್ಟ್ರೀಟ್ ಹೋಗಿದ್ದೆ. ಸೊ ನೀವು ಅಲ್ಲಿ ಹೋದರೆ ದೇರ್ ಆರ್ 3 ಡಿಫ್ರೆಂಟ್ ಸ್ಟ್ರೀಟ್. ಸೊ ಅದರಲ್ಲಿ ಯಾವ್ದಾದ್ರು ಒಂದಕ್ಕೆ ಹೋಗ್ಬೋದು ನೀವು. ನಾಯಲ್ಲೇ ನೆಕ್ಸ್ಟ್ ನಿನ್ಮಿನ್ ಅಂತ ಹೇಳ್ಬಿಟ್ಟು ಒಂದು ಜಾಗ ಇದೆ. ಸೊ ಅಲ್ಲಿಗೆ ಹೋಗ್ತೀವಿ. ಫಸ್ಟ್ ಹಾಫಲ್ಲಿ ನಲಾಂಗ್ ಮೌಂಟೇನ್ಗೆ ಹೋಗ್ತೀವಿ. ಸೊ ದಟ್ ಈಸ್ ಅದೇನ ಹೇಳಿದ್ನಲ್ಲ ಹೈಕಿಂಗ್ ಅಂತ ಹೇಳ್ಬಿಟ್ಟು. ಸೊ ಇಟ್ ಇಸ್ ಅ ಬ್ಯೂಟಿಫುಲ್, ಅದು ಕೂಡ ನಿನ್ಮಿನಲ್ಲೇ ಇರೋದು. ಸೊ ಐ ಥಿಂಕ್ ತ್ರಾಂಗ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. ಲೈಕ್ ಆಲ್ಮೋಸ್ಟ್ 3 kilometers ಬೋಟಲ್ಲೇ ದೇ ಡೂ ದ ಕಯಾಕಿಂಗ್ ಅಂಡ್ ದೇ ಟೇಕರ್ಸ್. ಐ ಥಿಂಕ್ ದಟ್ ಈಸ್ ಆಲ್ಸೋ ವೆರಿ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. ಮತ್ತೆ ಲಾಸ್ಟ್ ಡೇ ನಾವೇನು ಸ್ಪೆಂಡ್ ಮಾಡ್ತೀವಿ ಅದು ಹಲಾಂಗ್ ಬೇ ಅಂತ ಹೇಳ್ಬಿಟ್ಟು. ಸೊ ಹಲಾಂಗ್ ಬೇ ಕ್ರೂಸ್ ನೀವು ನೋಡಿರ್ಬೋದು. ಸೊ ಅಲ್ಲಿ ಹೇಗಪ್ಪ ಅಂತಂದ್ರೆ ನೀವು ಕಯಾಕಿಂಗ್ ಕೂಡ ಮಾಡ್ಬೋದು. ಸೊ ಅಲ್ಲೂ ಕೂಡ ಫುಲ್ ನೀರಿಂದ ಫುಲ್ ಇಟ್ಸ್ ಅ ಸಿ ಅಲ್ವಾ. ಸೊ ಅದಿರುತ್ತೆ. ಆ್ಯಂಡ್ ದೆನ್ ಇಫ್ ಯು ವಾಂಟ್ ಟು ಡೂ ಯು ಕ್ಯಾನ್ ಡೂ ಸ್ವಿಮ್ಮಿಂಗ್ ಆಲ್ಸೋ. ಸೊ ಆಪ್ಷನ್ ಕೂಡ ನಿಮಗೆ ಸಿಗುತ್ತೆ. ಇನ್ನೊಂದು ದೊಡ್ಡ ಮೌಂಟೇನ್ ಇದೆ. ಸೊ ಅಲ್ಲಿ ಕೇವ್ ವಾಕ್ ಕೂಡ ಇರುತ್ತೆ. ಸೊ ದಟ್ ಕೇವ್ ಅದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ ಇಟ್ ಇಸ್ ಸೋ ನೈಸ್. ಆ್ಯಂಡ್ ದೇ ಆಲ್ಸೋ ಹ್ಯಾವ್ ದ ಸಿಸ್ಟಮ್. ಹೇಗಪ್ಪ ಅಂತಂದರೆ
ಅವರು ಫೋಟೋಸ್ ಎಲ್ಲ ತೆಗಿತಿರ್ತಾರೆ ಒಳಗಡೆ. ಅಲ್ಲಿಗೆ ನನ್ನ ಪೂರಾ ಏನೋ ವಿಯೆಟ್ನಾಂ ಎಕ್ಸ್ಪ್ಲೋರ್ ಮಾಡಿದ್ದು ಮುಗಿಯುತ್ತೆ. ಸೊ ನೆಕ್ಸ್ಟ್ ಡೇ ನಾನು ಏರ್ಪೋರ್ಟ್ ಬಂದು ಬ್ಯಾಂಕಾಕಿಗೆ ಹೋಗಿ ಆಮೇಲೆ ಬ್ಯಾಂಗ್ಳೂರಿಗೆ ರೀಚ್ ಆಗ್ತೀನಿ. ಸೊ ಒಂದೇನಪ್ಪ ಅಂತಂದರೆ ಫಾರ್ ವೆಜಿಟೇರಿಯನ್ಸ್ ವಿಯೆಟ್ನಾಂ ಏರ್ಪೋರ್ಟಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಬಿಕಾಸ್ ಯು ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ವೆಜಿಟೇರಿಯನ್ ಆಪ್ಷನ್ಸ್ ಟು ಈಟ್ ಈವನ್ ಇನ್ ವಿಯೆಟ್ನಾಂ, ಈವನ್ ಇನ್ ಬ್ಯಾಂಕಾಕ್. ಸೊ ಹಾಗಾಗಿ ಬಟ್ ಇನ್ ದ ಸಿಟಿ ಯು ವಿಲ್ ಗೆಟ್ ಅ ಲಾಟ್ ಆಫ್ ಇಂಡಿಯನ್ ರೆಸ್ಟೋರೆಂಟ್ಸ್. ನಂಗೆ ತುಂಬ ಜನ ಎಲ್ಲ ಕಮೆಂಟ್ ಹಾಕ್ತಾ ಇದ್ರಿ, ಇಟ್ಸ್ ಲೈಕ್ ಏನು ಬೇರೆ ಫುಡ್ ತೋರಿಸ್ತಾ ಇಲ್ಲ, ಬರೀ ರೈಸು ಇದನ್ನು ತಿನ್ನೋಕೆ ಅಲ್ಲಿಗೆ ಹೋಗಿದ್ಯಾ ಅಂತೆಲ್ಲ. ಬಟ್ ದ ಥಿಂಗ್ ಈಸ್, ನಿಮಗೆ ತುಂಬ ಹಸುವಾದಾಗ ನೀವು ಮನೇಲಿ ಏನು ತಿಂತೀರಾ, ನಿಮ್ಮ ಅಥೆಂಟಿಕ್ ಫುಡ್ ಏನಿದೆ ಅದನ್ನು ತಿನ್ನೋಕೆ ಇಷ್ಟಪಡ್ತೀರ ಅಲ್ವಾ. ಸೊ ಎಸ್ಪೆಷಲಿ ವೆನ್ ಯುವರ್ ಅ ವೆಜಿಟೇರಿಯನ್, ಹೊರಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡಿ ಹುಡ್ಕೊಂಡು ತಿನ್ನೋದು ಅದು ತುಂಬ ಹಸುವಾಗಿದ್ದಾಗ ಇಟ್ಸ್ ವೆರಿ ಡಿಫಿಕಲ್ಟ್ ಇಫ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಹಾಗಾಗಿ ನಾನು ಮೋಸ್ಟ್ ಆಫ್ ದ ಟೈಮ್ ನಾನು ನಮ್ಮ ರೈಸು ಪನ್ನೀರು ಮೋಸ್ಟ್ಲಿ ಇದನ್ನೇ ತಿಂದಿರೋದು. ಸೊ ದಟ್ ದಿಸ್ ಇಸ್ ಲೈಕ್ ಅ ಸೇಫ್ ಫುಡ್ ಅನ್ನೋ ಥರ. ಅಲ್ಲಿ ತುಂಬ ಇಂಡಿಯನ್ ರೆಸ್ಟೋರೆಂಟ್ ಇದೆ, ಸೊ ಹಾಗಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಅಲ್ಲಿ ಫೇಮಸ್ ಫುಡ್ ಇಫ್ ಯು ವಾಂಟ್ ಅಟ್ ಟ್ರೈ, ಸೊ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಮಿಕ್ಸ್ಡ್ ಡೆಸರ್ಟ್ ಅಂತ ಹೇಳ್ಬಿಟ್ಟು ಒಂದು ಮಾಡ್ತಾರೆ, ಮಿಕ್ಸ್ ಫ್ರೂಟ್ ಡೆಸರ್ಟ್ ಅಂತ ಹೇಳ್ಬಿಟ್ಟು. ಅದರಲ್ಲಿ ತುಂಬ ಡಿಫ್ರೆಂಟ್ ಕೈಂಡ್ ಆಫ್, ಇಟ್ಸ್ ಲೈಕ್ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಅದಕ್ಕೆ ನಿಮ್ಗೆ ಏನಾದ್ರು ಫ್ರೂಟ್ಸ್ ಬೇಕಂತಂದ್ರೆ ಅದು ಹಾಕಿ, ದೇ ಹ್ಯಾವ್ ಅ ಲಾಟ್ ಆಫ್ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್ ದಟ್ ದೇ ಪುಟ್. ಸೊ ದಟ್ ಇಸ್ ಒನ್ ಆಫ್ ದ ಥಿಂಗ್ ದಟ್ ಐ ವಾಂಟೆಡ್ ಟು ಎಕ್ಸ್ಪ್ಲೋರ್. ಅದನ್ನು ಅಲ್ಲಿ ನಾನು ಒಬ್ಬಳೇ ಹೋಗಿ ಸಪ್ರೇಟಾಗಿ ಎಕ್ಸ್ಪ್ಲೋರ್ ಮಾಡಿದೆ. ಅದಾದಮೇಲೆ ಬಾಮಿ ಅಂತ ಹೇಳ್ಬಿಟ್ಟಿದೆ, ಅದು ಮತ್ತು ಬಾವ್, ಅಲ್ಲಿದು ಬಾವ್ ಥರ ಅಂದರೆ ಅದು ನೋಡೋಕೆ ಮೋಮೋಸ್ ಇರುತ್ತೆ ಬಟ್ ನಾಟ್ ಎಕ್ಸಾಕ್ಟ್ಲಿ ಮೋಮೋಸ್. ಸೊ ಇದನ್ನು ಟ್ರೈ ಮಾಡೋದಕ್ಕೆ ಮೋಸ್ಟ್ಲಿ ಅಲ್ಲಿ ಸಜೆಸ್ಟ್ ಮಾಡ್ತಾರೆ. ಇನ್ನೊಂದು ಬಂದ್ಬಿಟ್ಟು ಕೋಕೋನಟ್ ಕಾಫಿ. ಸೊ ದೀಸ್ 4 ಥಿಂಗ್ಸ್ ಆರ್ ದ ಥಿಂಗ್ಸ್ ದಟ್ ಐ ಟ್ರೈಡ್ ಅಂಡ್ ಫುಡ್ ಅಂತ ಹೇಳ್ಬೋದು. ಸೊ ಕಮಿಂಗ್ ಟು ಮೈ ಪ್ಯಾಕೇಜ್ ಡೀಟೇಲ್ಸ್, ತುಂಬ ಜನ ಆ್ಯಂಡ್ ಆಲ್ಸೋ ಲಾಟ್ ಆಫ್ ಪೀಪಲ್ ಆರ್ ಟೆಲಿಂಗ್ ಏಜೆನ್ಸಿ, ಯಾವ ಏಜೆನ್ಸಿಯಿಂದ ಹೋಗಿದ್ರಿ ಅಂತೆಲ್ಲ ರಿವೀಲ್ ಮಾಡಿ ಅಂತ. ಆಸ್ ಅನ್ ಇನ್ಫ್ಲುಯೆನ್ಸರ್ ಐ ಫೆಲ್ಟ್ ಲೈಕ್ ಗೋಯಿಂಗ್ ಥ್ರೂ ಅನ್ ಏಜೆನ್ಸಿ ಎಸ್ಪೆಷಲಿ ಇನ್ ಅ ಗ್ರೂಪ್ ಟ್ರಿಪ್ ಇಸ್ ನಾಟ್ ಅ ಗುಡ್ ಐಡಿಯಾ, ಬಿಕಾಸ್ ಅವ್ರದ್ದು ಟೈಮಿಂಗ್ ಅನ್ನೋದು ಇರುತ್ತೆ, ಅದನ್ನೆಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ. ನಾವು ಒಂದು ಸ್ವಲ್ಪ ಎಕ್ಸ್ಟ್ರಾ ಫೋಟೋಸ್ ಎಲ್ಲ ತೊಗೋತಿದ್ರು, ಅವ್ರು ಮುಂದೆ ಹೋಗ್ಬಿಡ್ತಾರೆ, ಯು ಆರ್ ಗೆಟಿಂಗ್ ಇಟ್ ರೈಟ್. ಸೊ ಆ ಥರ ಇರುತ್ತೆ. ಬಟ್ ಆಸ್ ಅನ್ ಇನ್ಫ್ಲುಯೆನ್ಸರ್ ಐ ಫೆಲ್ಟ್ ಲೈಕ್ ನಾನು ಸಪ್ರೇಟಾಗಿ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಸೊ ನೆಕ್ಸ್ಟ್ ಟೈಮ್ ಇಫ್ ಐಮ್ ಗೋಯಿಂಗ್ ಫಾರ್ ಅ ಇಂಟರ್ನ್ಯಾಷನಲ್ ಟ್ರಿಪ್, ಒನ್ ಥಿಂಗ್ ಐ ರಿಯಲೈಸ್ ಇಸ್ ದಟ್ ನನಗೆ ಅಂತಾರೆ ಒಂದು ಸಪ್ರೇಟ್ ಕ್ಯಾಮ್ರಾ ಪರ್ಸನ್ ಇಟ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿಬಿಟ್ಟು ಅದೊಂದು. ಆ್ಯಂಡ್ ಇನ್ನೊಂದು ಸಪ್ರೇಟಾಗಿ ನಾನೇ ಪ್ಲ್ಯಾನ್ ಮಾಡಬೇಕು, ಅಥವಾ ಏಜೆನ್ಸಿ ಥ್ರೂ ಹೋದ್ರೂ ಇಂಡಿವಿಜುವಲ್ ಟ್ರಿಪ್ ಪ್ಲ್ಯಾನ್ ಮಾಡಬೇಕು ಅನ್ನೋದೊಂದು ರಿಯಲೈಸ್ ಆಯಿತು. ಸೊ ನಾನು ಹೇಗೆ ಯಾವ ಥರ ಹೋಗಿದ್ದಪ್ಪ ಅಂತಂದರೆ, ಇನ್ಸ್ಟಾಗ್ರಾಮಲ್ಲಿ ವೆನ್ ಯು ಸ್ಟಾರ್ಟ್ ಸರ್ಚಿಂಗ್ ಅಬೌಟ್ ದ ಪ್ಲೇಸ್, ನಿಮಗೆ ತುಂಬ ಆ್ಯಡ್ಸ್ ಎಲ್ಲ ಶೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂದಷ್ಟು ಏಜೆನ್ಸಿಗಳದ್ದು ಹಿಂಗೆ ಪ್ಲ್ಯಾನ್ ಮಾಡ್ತೀವಿ ಹಂಗೆ ಪ್ಲ್ಯಾನ್ ಮಾಡ್ತೀವಿ ಅಂತ. ಸೊ ಐ ಥಿಂಕ್ ದೇರ್ ವರ್ ಲೈಕ್ 10 ಡಿಫ್ರೆಂಟ್ ಏಜೆನ್ಸೀಸ್ ದಟ್ ಐ ಸೆಂಟ್ ಎನ್ಕ್ವೈರೀಸ್ ಟು. ಅದರಲ್ಲಿ ನನಗೆ ಸ್ವಲ್ಪ ಐಟ್ನರೀಸ್ ತುಂಬ ಸಾರ್ಟೆಡ್ ಆಗಿ, ಪ್ರೈಸ್ ತುಂಬ ಸಾರ್ಟೆಡ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅಂತ ಅನಿಸಿದ್ದಕ್ಕೆ ನಾನು ಹೋದೆ. ನನ್ನ ಪರ್ಸನಲ್ ಸಜೆಷನ್ ಏನಪ್ಪ ಅಂತಂದರೆ, ವಿಯೆಟ್ನಾಮಲ್ಲಿ ಐ ಹರ್ಡ್ ಫುಕಾಕ್ ಅಂತ ಹೇಳ್ಬಿಟ್ಟು ಕೂಡ ಒಂದು ಜಾಗ ಇದೆ ವಿಯೆಟ್ನಾಮಲ್ಲಿ. ಸೊ ಅದು ತುಂಬ, ಫಾರ್ ಎಕ್ಸಾಂಪಲ್ ಕಪಲ್ಸ್ ಯಾರು ಟ್ರಾವೆಲ್ ಮಾಡ್ಬೇಕಂದ್ರೆ ಇಟ್ಸ್ ಮೋರ್ ಲೈಕ್ ಅ ಬೀಚ್ ಸನ್ಸೆಟ್ ಥರ ಪ್ಲೇಸ್, ತುಂಬ ಕಾಮ್ ಆಗಿರುತ್ತೆ, ಅಷ್ಟು ಕ್ರೌಡೆಡ್ ಇರಲ್ಲ ಅಂತೆಲ್ಲ ಕೇಳ್ಪಟ್ಟೆ. ಸೊ ಹಾಗಾಗಿ ನೀವು ಕಪಲ್ಸ್ ಆಗಿ ಯಾರಾದರೂ ಪ್ಲ್ಯಾನ್ ಮಾಡ್ತಾರೆ, ಯು ಕ್ಯಾನ್ ಗೋ ಟು ಫುಕಾಕ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ದೇರ್ ಇಸ್ ಅ ಪ್ಲೇಸ್ ಕಾಲ್ಡ್ ಸಾಪಾ, ನಾನು ಅದನ್ನು ನನ್ನ ವ್ಲಾಗ್ಸಲ್ಲಿ ಎಕ್ಸ್ಪ್ಲೋರ್ ಮಾಡಲಿಲ್ಲ. ಸೊ ನೀವು ಹೋಗ್ತಿದ್ರೆ ಸಾಪಾನು ಕೂಡ ಎಕ್ಸ್ಪ್ಲೋರ್ ಮಾಡಿ. ಸೊ ನಾನೇನು ಮಾಡಿದೆ ಅಂತಂದರೆ, ನಾಟ್ ಜಸ್ಟ್ ಐ ರೀಚ್ ಔಟ್ ಟು ದ ಏಜೆನ್ಸಿ, ಬಟ್ ಆಲ್ಸೋ ನಾನೇನು ಮಾಡಿದೆ ಅಂತಂದರೆ ಅವ್ರದ್ದು ಏನೇನು ಐಟ್ನರ್ ಇದೆ ಅದು ಡೀಟೇಲ್ಸ್ ಎಲ್ಲ ತೊಗೊಂಡೆ. ಅದಾದಮೇಲೆ ಐ ಆಲ್ಸೋ ಅಂದರೆ ಯಾವ ಏಜೆನ್ಸಿ ಥ್ರೂ ಹೋಗಬೇಕು ಅಂತ ನಾನು ಅಂದ್ಕೊಂಡೆ. ಸೊ ಅವ್ರದ್ದು ಪೇಜ್ ಏನಿರುತ್ತೆ, ಪೇಜಲ್ಲಿ ಲೈಕ್ ಐ ಪಿಕ್ಡ್ ಒನ್ ರ್ಯಾಂಡಮ್ ಪರ್ಸನ್ ಹೂ ಹ್ಯಾಸ್ ಕಮೆಂಟೆಡ್ ಆನ್ ದರ್ ಪೇಜ್. ಸೊ ಅವ್ರಿಗೆ ಮೆಸೇಜ್ ಹಾಕ್ಬಿಟ್ಟು, ಈಸ್ ದಿಸ್ ಏಜೆನ್ಸಿ ಏನಂತಾರೆ ಜೆನ್ಯೂನ್, ಕ್ಯಾನ್ ಐ ಮೇಕ್ ದ ಪೇಮೆಂಟ್ ಆ್ಯಂಡ್ ಆಲ್, ಕ್ಯಾನ್ ಐ ಟ್ರಸ್ಟ್ ದೆಮ್ ಅಂತೆಲ್ಲ ಕೇಳಿದೆ. ಸೊ ದೆನ್ ಶಿ ಈಸ್ ಲೈಕ್ ಯಾ ನಾನು ಅವ್ರ ಜೊತೆ 3-4 ಟ್ರಿಪ್ಸ್ ಹೋಗಿದ್ದೀನಿ, ಬಟ್ ನಾಟ್ ಇಂಟರ್ನ್ಯಾಷನಲ್, ಬಟ್ ವಿತ್ ಇನ್ ಇಂಡಿಯಾ ಶಿ ಹ್ಯಾಸ್ ಟ್ರಾವೆಲ್ಡ್ ಅಂತೆಲ್ಲ ಹೇಳ್ಬಿಟ್ಟು ಹೇಳಿದ್ಲು. ಅದಾದಮೇಲೆ ಓಕೆ ಫೈನ್ ಅಂತ ಹೇಳ್ಬಿಟ್ಟು ನಾನು ಪೇಮೆಂಟ್ ಎಲ್ಲ ಮಾಡಿದೆ. ಸೊ ನಾನು ನನ್ನ ಪೇಮೆಂಟ್ ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಸೊ ಟೋಟಲಿ ನಾನು ಹೇಳಿದಾಗೆ 7 nights 8 days ಟ್ರಾವೆಲ್ ಮಾಡಿದ್ದು. ಆ್ಯಂಡ್ ಇನ್ನೊಂದೇನಂತಂದರೆ, ಇಫ್ ಯು ಗೋ ಥ್ರೂ ಏಜೆನ್ಸಿ ರೈಟ್, ನಿದ್ದೆನೇ ಮಾಡೋಕ್ಕಾಗಲ್ಲ, ಯು ಹ್ಯಾವ್ ಟು ರನ್ ಇನ್ ಅ ರೂಟೀನ್. ಬಟ್ ಒನ್ ಥಿಂಗ್ ಏನಂತಂದರೆ, ಯು ಕ್ಯಾನ್ ಕವರ್ ಅ ಲಾಟ್ ಆಫ್ ಪ್ಲೇಸಸ್ ಇನ್ ಒನ್ ಡೇ. ನಾವು ಇಂಡಿವಿಜುವಲ್ ಆಗಿ ಹೋದರೆ ಮೇ ಬಿ ಒಂದು ಜಾಗ ಅಷ್ಟೇ ಕವರ್ ಮಾಡ್ತೀವಿ ಒನ್ ಡೇ ಅಲ್ಲಿ. ಸೊ ದಟ್ ಈಸ್ ದ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಅದಾದಮೇಲೆ ನಮಗೆ ಬರೀ ಬ್ರೇಕ್ಫಾಸ್ಟ್ ಅಷ್ಟೇ ಇನ್ಕ್ಲೂಡ್ ಇದ್ದಿದ್ದು. ಓನ್ಲಿ ಇನ್ ಕ್ರೂಸ್ ಮಾತ್ರ ಮಧ್ಯಾಹ್ನದ ಫುಡ್ ಆ್ಯಡ್ ಆಗಿತ್ತು. ಅಪಾರ್ಟ್ ಫ್ರಮ್ ದಟ್ ನಾವೇ ಸ್ಪೆಂಡ್ ಮಾಡ್ಕೋಬೇಕಿತ್ತು. ಸೊ ಹಾಗಾಗಿ ನಾನು ತೊಗೊಂಡೋಗಿದ್ದು ವಿಯೆಟ್ನಾಂ ಡಾಂಗ್ ಏನಿತ್ತು, ಸೊ ಮೋಸ್ಟ್ಲಿ ನನ್ನ ಫುಡ್ಡಿಗೆ ಅಂತಲೇ ಖರ್ಚಾಯಿತು. ಆ್ಯಂಡ್ ಇನ್ನೊಂದೇನಂತಂದರೆ, ಟು ಪೀಪಲ್ ಹೂ ಎವರ್ ಇಸ್ ಟ್ರಾವೆಲಿಂಗ್, ನಾನೇನು ಅಂದ್ಕೊಂಡೆ ನಾನು ಲಿಮಿಟೆಡ್ ಆಗಿ ಖರ್ಚು ಮಾಡಬೇಕು, ತುಂಬ ಖರ್ಚು ಮಾಡೋದು ಬೇಡ. ಬಿಕಾಸ್ ಪ್ಯಾಕೇಜ್ ಫ್ಲೈಟ್ಸ್ ಅಂತ ನಾನು ಆಲ್ರೆಡಿ 90,000-95,000 ಖರ್ಚು ಮಾಡಿದ್ದೆ. ಸೊ ನಾನು ಆ್ಯಕ್ಚುಲಿ 1,05,000 rupees ಖರ್ಚಾಯಿತು, ಬಿಕಾಸ್ ಆಫ್ ಮೈ ಒನ್ ಕೇರ್ಲೆಸ್ನೆಸ್ ಅಂತನೋ ಅಥವಾ ದೇ ಚೇಂಜಿಂಗ್ ರೂಲ್ಸ್ ಅಂತಲೋ ಹೇಳ್ಬೋದು. ಬಟ್ ಹವೆವರ್ ಮೈ ಒನ್ ಅಡ್ವೈಸ್ ಇಸ್ ದಟ್ ಆಲ್ಸೋ ಟೇಕ್ ಕಾರ್ಡ್ಸ್, ಅಂದರೆ ಕಾರ್ಡ್ ತೊಗೊಳ್ಳಿ. ಅಲ್ಲಿ ನಿಮಗೆ ದೇರ್ ಆರ್ 2 ways ದಟ್ ಯು ಕ್ಯಾನ್ ಮೇಕ್ ಪೇಮೆಂಟ್. ಒನ್ ಇಸ್ ಥ್ರೂ ಕ್ಯಾಶ್ ಆ್ಯಂಡ್ ಅನದರ್ ಇಸ್ ಥ್ರೂ ಗೆಟಿಂಗ್ ದೇರ್ ಕಾರ್ಡ್.
ಸೊ ಹಾಗೆ ಈ ಕಾರ್ಡ್ ತೊಗೊಳ್ಳಿ ಆ್ಯಂಡ್ ಆಲ್ಸೋ ಕ್ಯಾರಿ ಯುವರ್ ಇಂಡಿಯನ್ ಕಾರ್ಡ್ ಆ್ಯಂಡ್ ಆಲ್ಸೋ ಇಂಡಿಯನ್ ಕ್ಯಾಶ್, ಸೊ ದಟ್ ಜಸ್ಟ್ ಇನ್ ಕೇಸ್ ನೀವೆಲ್ಲರೂ ಕರೆನ್ಸಿ ಎಕ್ಸ್ಚೇಂಜ್ ಮಾಡಬೇಕು, ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಯು ಕ್ಯಾನ್ ಹ್ಯಾಂಡಲ್ ಇಟ್ ಅಂತ ಹೇಳ್ಬೋದು. ಆ್ಯಂಡ್ ಒಂದೇನಂತಂದರೆ ಗೈಸ್, ನನ್ನ ಪ್ರಕಾರ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಆರ್ ವೆರಿ ಇಂಪಾರ್ಟೆಂಟ್ ವೆನ್ ಯು ಟ್ರಾವೆಲಿಂಗ್ ಆರ್ ವೆನ್ ಯು ಗೋ ಟು ಡಿಫ್ರೆಂಟ್ ಪ್ಲೇಸ್. ಬಿಕಾಸ್ ಏನಂತಂದ್ರೆ ನಿಮಗೆ ನೆಕ್ಸ್ಟ್ ಟೈಮ್ ಗೊತ್ತಾಗುತ್ತೆ ಇದನ್ನು ನೀವು ಯಾವ ಥರ ಸರಿಯಾಗಿ ಮಾಡ್ಬೋದು ಅಂತ. ಸೊ ಮೋಸ್ಟ್ಲಿ ಐ ಲವ್ ಟು ಮೇಕ್ ಮಿಸ್ಟೇಕ್ಸ್ ಬಿಕಾಸ್ ದಟ್ ಈಸ್ ಆಫ್ ಯು ಲರ್ನ್. ಆ್ಯಂಡ್ ಮೋಸ್ಟ್ ಆಫ್ ದ ಆ್ಯಕ್ಟಿವಿಟೀಸ್ ಎಲ್ಲ ಏನೇನು ಮಾಡಿಸಿದ್ರು ಅದಕ್ಕೆಲ್ಲ ಇನ್ಕ್ಲೂಡ್ ಆಗಿತ್ತು ಪೇಮೆಂಟ್. ಸೊ ಹಾಗೆ ನಾವು ಸಪ್ರೇಟಾಗಿ ಏನಾದ್ರು ತೊಗೋಬೇಕಿತ್ತು ಅಂತೇನಿಲ್ಲ. ಸೊ ದೇ ಟು ಕೇವ್ ಎಂಟ್ರಿ ಆಗಿರ್ಬೋದು, ಬೋಟ್ ರೈಡ್ ಆಗಿರ್ಬೋದು, ಅದೆಲ್ಲ ಅಂದರೆ ಬ್ಯಾಂಬೂ ಬೋಟ್ ರೈಡ್ ಏನಿದೆ ಅದು ಮಾತ್ರ ಲೈಕ್ ಸಪ್ರೇಟ್ಲಿ ಯು ಹ್ಯಾವ್ ಟು ಪೇ 100 or 200 rupees ಆ ಥರ ಏನಿತ್ತು ಇಫ್ ಯು ವಾಂಟ್ ದಟ್ ಏನಂತಾರೆ ಟರ್ನಿಂಗ್ ಥಿಂಗ್. ಸೊ ಅದು ನಾನು ಮಾಡೋಕೆ ಹೋಗಲಿಲ್ಲ ಬಿಕಾಸ್ ನಂಗೆ ಆಲ್ರೆಡಿ ಊಟ ಮಾಡಿರಲಿಲ್ಲ, ಅಷ್ಟು ಹೊಟ್ಟೆ ತಳಿಸ್ತಿತ್ತು ಅವತ್ತು. ಈ ವೀಸಾ ನಾನು ಹೇಳಿದಾಗೆ ಏಜೆನ್ಸಿಯವರೇ ರೆಡಿ ಮಾಡಿಕೊಟ್ಟು ನನಗೆ. ನಾವು ಕೂಡ ತೊಗೋಬೋದು, ಬಟ್ ಅದೇ ಹೇಳಿದ್ನಲ್ಲ, ಬಟ್ ಇಟ್ ವಿಲ್ ಬಿ ಈಸಿಯರ್ ಇಫ್ ಸಮನ್ ಕ್ಯಾನ್ ಹ್ಯಾಂಡಲ್. ಆ ಥರ ನಾನು ಐಟ್ನರೀಸ್ ಪ್ಲ್ಯಾನ್ ಮಾಡೋದಾಗಲಿ ಅಥವಾ ವೀಸಾಗೆ ಅಪ್ಲೈ ಮಾಡೋದಾಗಲಿ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಆ್ಯಂಡ್ ಎನರ್ಜಿ. ಸೊ ನನಗೆ ಅಷ್ಟೆಲ್ಲ ಟೈಮ್ ಮತ್ತು ಎನರ್ಜಿ ಸಿಗಲ್ಲ. ಸೊ ನನಗೆ ಹೆಂಗೆ ಅಂತಂದರೆ ಇಫ್ ಮೈ ವರ್ಕ್ ಕ್ಯಾನ್ ಬಿ ಡನ್ ಈಸಿಲಿ, ಐ ವುಡ್ ರಾದರ್ ಪೇ ಅ ಲಿಟಲ್ ಎಕ್ಸ್ಟ್ರಾ ಮನಿ ಆ್ಯಂಡ್ ಗೆಟ್ ಇಟ್ ಡನ್ ದ್ಯಾನ್ ಲೂಸಿಂಗ್ ಮೈ ಪೀಸ್ ಅಂತ ಹೇಳ್ಬೋದು. ಅಂದರೆ ನನ್ನ ಮೆಂಟಲ್ ಹೆಲ್ತ್ ಜಾಸ್ತಿ ಮಿಸ್ ಮಾಡ್ಕೊಳಕ್ಕೆ ಹೋಗಲ್ಲ. ನಾನು ಸ್ವಲ್ಪ ಜಾಸ್ತಿ ಕೇಳಿದ್ರು ಕೊಟ್ಬಿಡ್ತೀನಿ, ನನ್ನ ಕೆಲಸ ಈಸಿಯಾಗಿ ಆಗುತ್ತೆ ಅಂತಂದರೆ. ಸೊ ಆ ಥರ ಅದೇ ಥರ ನಾನು ಅವ್ರಿಗೆ ಐ ಟೋಲ್ಡ್ ದೆಮ್ ಟು ಹ್ಯಾಂಡಲ್ ಆಲ್ ದೋಸ್ ಥಿಂಗ್ಸ್. ಏನಂತಂದರೆ ಫ್ಲೈಟ್ ಮಾತ್ರ ನಾವೇ ಬುಕ್ ಮಾಡ್ಕೋಬೇಕಿತ್ತು. ಸೊ ಫ್ಲೈಟ್ ನನ್ನ ಕಡೆಯಿಂದ ನಮ್ಮ ಟೀಮ್ ಕಡೆ ನಾನು ಬುಕ್ ಮಾಡಿಸ್ದೆ. ಸೊ ಟೋಟಲಿ ನನ್ನ ಪ್ಯಾಕೇಜ್ ಅಮೌಂಟ್ ಬಂದ್ಬಿಟ್ಟು ನನಗಿದ್ದು 54,000 ಏನೋ ಆಯಿತು, 54,999. ಸೊ ಟೋಟಲಿ ಹೇಳ್ಬೇಕಂದ್ರೆ 55,000 ನಾನು ಪ್ಯಾಕೇಜ್ಗೆ ಪೇ ಮಾಡಿದ್ದು 7 night 8 days ಪ್ಯಾಕೇಜ್ಗೆ. ಸೊ ಇಟ್ಸ್ ಲೈಕ್ ಒಂದೇ ಸಲ ಪೇಮೆಂಟ್ ಮಾಡಬೇಕಂತೇನಿಲ್ಲ, ಯು ಕ್ಯಾನ್ ಪೇ ಇನ್ ಪಾರ್ಷಲಿ. ಬಿಕಾಸ್ ನನಗೂ ಐ ವಾಸ್ ವೆರಿ ಲೈಕ್ ಏನಂತಾರೆ ಡೌಟ್ಫುಲ್, ಲೈಕ್ ಹೆಂಗೆ ಟ್ರಸ್ಟ್ ಮಾಡೋದು ಏನು ಅಂತ. ಇಟ್ಸ್ ಲೈಕ್ ಅ ಲಾಟ್ ಆಫ್ ಪೀಪಲ್, ನಿಮಗೂ ಗೊತ್ತು ನಾನು ಸೆಲ್ಫ್ ಗ್ರೂಮಿಂಗ್ ಕ್ಲಾಸಸ್ ಬಗ್ಗೆ ಅನೌನ್ಸ್ ಮಾಡಿದ್ದೀನಿ, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಲಾಟ್ ಆಫ್ ಪೀಪಲ್ ನನಗೆ ಲೈಕ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಲೈಕ್ ನನಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಆಗಿತ್ತಲ್ಲ, ನಾನು ಎಷ್ಟು ಪೇಮೆಂಟ್ ಮಾಡೋಕ್ಕಿಂತ ಮುಂದೆ ನೋಡಿದೆ ಅಂತ. ಸೊ ಸೆಲ್ಫ್ ಗ್ರೂಮಿಂಗ್ ಕ್ಲಾಸಸ್ಸಲ್ಲೂ ಧನುಶ್ರೀ ಅವರೇನೋ ನಿಜವಾಗ್ಲೂ ಪೇಮೆಂಟ್ ಮಾಡ್ಬೋದಾ ಅಂತ ತುಂಬ ಜನ ಎನ್ಕ್ವೈರಿ ಎಲ್ಲ ಮಾಡಿರುತ್ತೆ. ಸೊ ಹಾಗಾಗಿ ಇಟ್ಸ್ ವೆರಿ ಅಂಡರ್ಸ್ಟ್ಯಾಂಡಬಲ್ ವೆನ್ ದೇ ಹ್ಯಾವ್ ಡೌಟ್ಸ್ ಆ್ಯಂಡ್ ಆಲ್. ಸೊ ಹಾಗಾಗಿ ನೀವು ನನ್ನ ಸೆಲ್ಫ್ ಗ್ರೂಮಿಂಗ್ ಕ್ಲಾಸಸ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ, ಲಿಮಿಟೆಡ್ ಸೀಟ್ಸ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ವಿ ಗಾಟ್ ಅ ಲಾಟ್ ಆಫ್ ಮೋರ್ ಆರ್ಡರ್ಸ್ ನಮ್ಮದು ಬಾಟಲ್ಸ್ಗೆ ಅಂತ ಹೇಳ್ಬೋದು. ಸೊ ಐ ಆಮ್ ವೆರಿ ಹ್ಯಾಪಿ. ಸೊ ಯಾರ್ಯಾರು ಬಂದಿದ್ದೀರೋ ಶಾಪ್ಗೆ ಅವ್ರಿಗೆ ಗೊತ್ತಿರುತ್ತೆ, ಬೇರೆ ಬಾಟಲ್ಸ್ಗೆಲ್ಲ ತೊಗೊಂಡೋದವ್ರಿಗೆ ಮತ್ತು ಆರ್ಡರ್ ಕೊಟ್ಟಿರೋರಿಗೆ. ದಟ್ಸ್ ಮೋಸ್ಟ್ ಆಫ್ ಇಟ್ ಅಂತ ಹೇಳ್ಬೋದು. ನನಗೆ ಟೋಟಲಿ ಈ ಒಂದು ಟ್ರಿಪ್ಗೆ ಅಲ್ಲಿ ಕ್ಯಾಲ್ಕುಲೇಟ್ ಆ್ಯಂಡ್ ಟೆಲ್ ಎಷ್ಟು ಖರ್ಚಾಯಿತು ನನಗೆ ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಜಸ್ಟ್ ಸೇ ದಟ್ ನನಗೆ ಟೋಟಲಿ 55,000 ನನಗೆ ಅವ್ರದ್ದು ಪ್ಯಾಕೇಜ್ ಏನು ಕೊಟ್ಟಿದ್ದೆ ಅದಾಯಿತು. 55,000 ಪ್ಲಸ್ ನಾನು ಈ ಕಡೆಯಿಂದ ಹೋಗ್ತಾ ಫ್ಲೈಟ್ಗೆ 15,000 ಒಂದು ಸೈಡ್ ಆಯಿತು, ಇನ್ನೊಂದು ಸೈಡು 20,000 ಖರ್ಚಾಗಿತ್ತು. ಮತ್ತು ಏರ್ಪೋರ್ಟಲ್ಲಿ ಪ್ರಾಬ್ಲಮ್ ಆಗಿ ಮತ್ತೆ 10,000 ಖರ್ಚಾಗಿತ್ತು. ಪ್ಲಸ್ ನಾನು 30,000 ನನ್ನ ಹತ್ರ ಕ್ಯಾರಿ ಮಾಡಿದ್ದೆ. ಸೊ ಟೋಟಲಿ ನನಗೆ ಖರ್ಚಾಗಿದ್ದು 1,35,000 ಟೋಟಲಿ ನನಗೆ ಖರ್ಚಾಗಿರೋದು ಈ ಒಂದು ಟ್ರಿಪ್ಗೆ. ಬಟ್ ಒನ್ ಥಿಂಗ್ ಇಸ್, ನೀವು ಇಷ್ಟೊಂದು ಖರ್ಚು ಮಾಡ್ಕೊಂಡು ಹೋಗಬೇಕಾಗಿಲ್ಲ, ನೀವು ತುಂಬ ಬಡ್ಜೆಟೆಡ್ ಆಗಿ ಟ್ರಿಪ್ನ ಪ್ಲ್ಯಾನ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಏನಂತಂದರೆ ಲಾಟ್ ಆಫ್ ಪೀಪಲ್ಸ್ ವಿಯೆಟ್ನಾಮ್ ಕರೆನ್ಸಿ ತುಂಬ ಕಮ್ಮಿ ಇದೆ, ನಮ್ಮ ಇಂಡಿಯನ್ ರುಪಿಗೆ ತುಂಬ ವ್ಯಾಲ್ಯೂ ಇದೆ ಅಂತ. ಬಟ್ ವೆನ್ ಯು ಆ್ಯಕ್ಚುಲಿ ಗೋ ಟು ವಿಯೆಟ್ನಾಮ್ ಏನಾಗುತ್ತೆ ಅಲ್ಲಿ ಅಂತಂದರೆ, ಶಾಪಿಂಗ್ ಹೋದಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಲೆಸ್ ಜಸ್ಟ್ ಬ್ಯಾಗಿಗೆ 1 million ಹೇಳ್ತಾರೆ ಅಂತ ಹೇಳ್ಬಿಟ್ಟು, 1 million ಇಸ್ ನಥಿಂಗ್ ಬಟ್ 10 lakh. ಸೊ 10 lakh ಅವ್ರದ್ದು ಅಮೌಂಟ್ ಅಂತಂದರೆ ನಮ್ಮ ಇಂಡಿಯನ್ ರುಪೀಸಲ್ಲಿ 3,000 ಇಲ್ಲೇ ನೋಡ್ಬೋದು, 3,457 rupees ಆಗುತ್ತೆ. ಸೊ ಇಟ್ಸ್ ಲೈಕ್ ಒಂದು ಸೂಟ್ ಕೇಸ್ ನಾನು ಕೇಳಿದೆ ಅಂತ ಹೇಳಿದ್ರು. ಸೊ ದೇ ಟೋಲ್ಡ್ 3,457. ಸೊ ಇಟ್ಸ್ ಲೈಕ್ ಆಲ್ಮೋಸ್ಟ್ ದ ಸೇಮ್ ಅಮೌಂಟೇ ಆಗುತ್ತೆ ಅಲ್ಲಿ ಶಾಪಿಂಗ್ ಮಾಡಬೇಕಾದ್ರೂ ಅಷ್ಟೇ. ದೇ ಸೇ 600, ದೇ ಚಾರ್ಜ್ 6 ನಮ್ಮ ಇಂಡಿಯನ್ ರುಪೀಸಲ್ಲಿ. ಇಟ್ಸ್ ಲೈಕ್ ನಾವು 600 rupees ಏನು ತೊಗೋತಾರೆ, ಹಾಂ ಇಟ್ಸ್ ಲೈಕ್ 1,70,000 ಅಂತೆಲ್ಲ ಹೇಳ್ತಾರೆ. ಸೊ ದಟ್ ಈಸ್ ಅರೌಂಡ್ 600 rupees ಓನ್ಲಿ. ಸೊ ಮೋಸ್ಟ್ಲಿ ಮತ್ತೆ 1,000 rupees ಇದೇ ಥರ ಚಾರ್ಜ್ ಮಾಡ್ತಾರೆ ನಮ್ಮ ಇಂಡಿಯನ್ ರುಪೀಸಲ್ಲಿ ಹೇಳ್ಬೇಕಂತಂದರೆ. ಸೊ ಹಾಗಾಗಿ ಅಷ್ಟು ಡಿಫ್ರೆನ್ಸ್ ಇಲ್ಲ. ನನಗೂ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ತಗೋ ಅಂತ ಹೇಳಿದ್ರು. ಫಸ್ಟ್ಲಿ ನಾನು ಲಿಮಿಟೆಡಾಗಿ ತೊಗೊಂಡೋಗಿದ್ದೆ ಕರೆನ್ಸಿನ. ಆ್ಯಂಡ್ ನಂಗೆ ಐಟ್ನರ್ ಇದ್ದಿದ್ದರಿಂದ ಅಷ್ಟು ಹೊರಗಡೆ ಹೋಗೋದಕ್ಕಾಗಲಿಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಆ್ಯಂಡ್ ಇನ್ನೊಂದು ಏನಂತಂದರೆ, ದೇ ಆರ್ ಲೈಕ್ ನಾಟ್ ಚೀಪ್ ಆರ್ ಎನಿಥಿಂಗ್. ನಮ್ಮ ಬೆಂಗಳೂರಲ್ಲಿ ಎಷ್ಟು ಕಾಸ್ಟ್ ಬೀಳುತ್ತೆ ಅಷ್ಟು ಅಲ್ಲೂ ಕಾಸ್ಟ್ ಬೀಳುತ್ತೆ. ಸೊ ಹಾಗಾಗಿ ಇಟ್ ಇಸ್ ನಾಟ್ ವರ್ತ್ ಕ್ಯಾರಿಂಗ್ ಫ್ರಮ್ ದೇ ಟು ಹಿಯರ್ ಗೆಟಿಂಗ್ ಇಟ್. ಸೊ ಹಾಗಾಗಿ ನಾನು ಶಾಪಿಂಗ್ ಅಂತ ಬಂದಾಗ ತುಂಬ ಲಿಮಿಟೆಡಾಗಿ ಶಾಪಿಂಗ್ ಮಾಡಿದೆ. ನಾನು ತುಂಬ ಬಟ್ಟೆಗಳಿಂದ ಚೆನ್ನಾಗಿರೋದೆಲ್ಲ ಸಿಗುತ್ತೆ ಅಂದ್ಕೊಂಡೆ. ಮೇ ಬಿ ಐ ಡೆಂಟ್ ಗೋ ಟು ದ ಮೋಸ್ಟ್ ಫೇಮಸ್ ಪ್ಲೇಸಸ್ ಆರ್ ಸಮಥಿಂಗ್. ಐ ವೆಂಟ್ ಟು ಸೆಂಟ್ರಲ್ ಮಾರ್ಕೆಟ್. ಬಟ್ ಸೆಂಟ್ರಲ್ ಮಾರ್ಕೆಟಲ್ಲಿ ನಂಗೆ ಶಾಪಿಂಗ್ ಮಾಡೋಕ್ಕೂ ಜಾಸ್ತಿ ಟೈಮ್ ಇರಲಿಲ್ಲ ಬಿಕಾಸ್ ಐ ಜಸ್ಟ್ ಹ್ಯಾಡ್ 30 minutes. ಅದಾದಮೇಲೆ ನಾನು ಫ್ಲೈಟ್ ಕ್ಯಾಚ್ ಮಾಡಬೇಕಿತ್ತು. ನೀವು ವಿಯೆಟ್ನಾಮ್ಗೆ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಗ್ರಾಬ್ ಅಂತ ಒಂದು ಆ್ಯಪ್ ಬರುತ್ತೆ. ನಮ್ಮ ಇಲ್ಲಿ ರ್ಯಾಪಿಡೋ ಯಾವ ಥರ ಇರುತ್ತೆ, ಸೊ ಆ ಥರ ಅಲ್ಲಿ ಅದು ವರ್ಕ್ ಆಗುತ್ತೆ. ಇಟ್ಸ್ ಲೈಕ್ ದೇ ಹ್ಯಾವ್ ಬೈಕ್ಸ್, ಕ್ಯಾಬ್ಸ್, ಈ ಥರ ಸರ್ವಿಸಸ್ ಎಲ್ಲ ಸಿಗುತ್ತೆ. ಆ್ಯಂಡ್ ಬೈಕ್ಸ್ ಆರ್ ಪ್ರಿಟಿ ಚೀಪ್. ಇಲ್ಲೆಲ್ಲ ಹೇಗೆ ಕಾಸ್ಟ್ ಆಗುತ್ತೆ ಅದೇ ಥರ 50-60 rupeesಗೆ 100 rupeesಗೆಲ್ಲ ಡ್ರಾಪ್ ಮಾಡ್ತಾರೆ.
ಬೈಕ್ಸಲ್ಲಿ ಇಫ್ ಯು ಆರ್ ಟ್ರಾವೆಲಿಂಗ್ ಸಿಂಗಲ್ ಬೈಕ್ ಗ್ರ್ಯಾಬ್ ಇಸ್ ವೆರಿ ಕಂಫರ್ಟಬಲ್. ಆ್ಯಂಡ್ ಇನ್ನೊಂದು ಏನಂತಂದರೆ ಫುಡ್ ಕೂಡ ಆರ್ಡರ್ ಮಾಡಬೇಕಂತಂದರೆ ಫುಡ್ ಅಥವಾ ಗ್ರಾಸರೀಸ್ ಅದಕ್ಕೂ ಕೂಡ ಗ್ರ್ಯಾಬ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ ದಟ್ ಈಸ್ ವೆರಿ ಯೂಸ್ಫುಲ್. ಏರ್ಪೋರ್ಟಲ್ಲೂ ಕೂಡ ನಮ್ಮ ಲ್ಯಾಂಗ್ವೇಜ್ ಮಾತಾಡಲ್ಲ, ಸೊ ಹಾಗಾಗಿ ಗೂಗಲ್ ಟ್ರಾನ್ಸ್ಲೇಟರ್ ಯೂಸ್ ಮಾಡಿ ನೀವು ಅದರ ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ಐ ಫೆಲ್ಟ್ ಲೈಕ್ ಇಟ್ಸ್ ವೆರಿ ಈಸಿ ಟು ಟ್ರಾವೆಲ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಬಟ್ ಏನೇ ಇದ್ರೂ ಇಲ್ಲೇ ರಿಸರ್ಚ್ ಮಾಡ್ಕೊಂಡು ಹೋಗಿ, ಇಲ್ಲಿಂದನೇ ಬುಕಿಂಗ್ಸ್ ಮಾಡ್ಕೊಂಡು ಹೋಗಿ ಅಲ್ಲಿ ಹೋಗಿ ಮಾಡ್ಕೋತೀನಿ ಅಂತಂದರೆ ಐ ಫೀಲ್ ಲೈಕ್ ಇಟ್ಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ಕಮ್ಯುನಿಕೇಷನ್ ಗ್ಯಾಪ್ ತುಂಬ ಆಗುತ್ತೆ ಅವ್ರ ಜೊತೆ. ಯಾ ಐ ಥಿಂಕ್ ದಟ್ಸ್ ಮೋಸ್ಟ್ ಆಫ್ ಇಟ್ ಅಂತ ಹೇಳ್ಬೋದು. ನಾನು ಬೇರೆ ಏನಾದ್ರು ಡೀಟೇಲ್ಸ್ನ ಬಿಟ್ಟಿದ್ರೆ ಯು ಗೈಸ್ ಕ್ಯಾನ್ ಕಮೆಂಟ್ ಡೌನ್ ಆ್ಯಂಡ್ ಆಸ್ಕ್ ಮೀ. ಸೊ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ಸಲ್ಲಿ ಆನ್ಸರ್ ಮಾಡ್ತೀನಿ ನಿಮ್ಗೆ ಏನಾದ್ರು ವೇಟ್ನಮ್ ರಿಲೇಟೆಡ್ ಡೌಟ್ಸ್ ಇದ್ದರೆ. ಯಾ ಗೈಸ್, ಆ್ಯಂಡ್ ದಟ್ಸ್ ಮೋಸ್ಟ್ ಆಫ್ ಇಟ್. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಆ್ಯಂಡ್ ಇನ್ನೊಂದು ಏನಂತಂದರೆ, ನಾನು ಅಲ್ವಾ ನಾನು ಸ್ಕಿನ್ ಟ್ರೀಟ್ಮೆಂಟ್ ಮಾಡ್ತೀನಿ ಅಂತ. ಸೊ ಫಾರ್ ದ ನೆಕ್ಸ್ಟ್ 3 days ನಾನು ಮೇಕಪ್ ಹಾಕೋಂಗಿಲ್ಲ. ಐ ಹ್ಯಾವ್ ಥಾಟ್ 5 days ಮೇಕಪ್ ಹಾಕೋದೇ ಬೇಡ ಅಂತ ಹೇಳ್ಬಿಟ್ಟು, ಹಾಗಾಗಿ ನಾನು ಇವತ್ತು ಈ ಥರ ವಿಡಿಯೋ ಮಾಡಿದ್ದು. ಹವೆವರ್ ಲೈಕ್ ಇಟ್ಸ್ ಓಕೆ. ಲೈಕ್ ಇವಾಗ ಸ್ವಲ್ಪ ಸ್ಕಿನ್ ಪೀಲಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಎಲ್ಲ ಕಡೆ, ಹಾಗಾಗಿ ಈಗ ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಹಚ್ಕೊಂಡು ಹೊರಗಡೆ ಹೋಗಬೇಕು.